ತುಮಕೂರು ನಗರದ ಶಾಂತಿನಗರದಲ್ಲಿ ಈ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ, 5 ಜನ ಆರೋಪಿಗಳ ಒಂದು ಹೆಸರು ಕೂಡ ಕೇಳಿ ಬಂದಿತ್ತು. ಎಫ್ಐ ಈತ ಯತೀಶ್ ಅಂತ ಹೇಳಿ ಆತನನ್ನ ಮಧ್ಯರಾತ್ರಿನೇ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ತುಮಕೂರು ನಗರದ ಶಾಂತಿನಗರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇವನು A1 ಆರೋಪಿ ಇದಾನಲ್ಲ, ಸೋಮನ ಪಕ್ಕಾ ಶಿಷ್ಯನಾಗಿದ್ದಾನೆ ಈ ಯತೀಶ. ಸದ್ಯ ಯತೀಶ್ನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಎಲ್ಲ ಆಯಾಮಗಳಲ್ಲಿ. ಮುಂಗಡ 5 ಲಕ್ಷ ರೂಪಾಯಿ ಹಣದಲ್ಲಿ ನಿನಗೆಷ್ಟು ಪಾಲು ಬಂದಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲ, ನನಗೇನು ಬಂದಿಲ್ಲ ಅಂತ ಹೇಳಿ ಯತೀಶ್ ಹೇಳ್ತಾ ಇದ್ದಾನೆ. ನನಗೇನು ಗೊತ್ತಿಲ್ಲ, ನನಗೇನು ಪಾಲು ಬಂದಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಯತೀಶ್ನನ್ನ ಈಗ ಬಂಧಿಸಿ ಅವನ ವಿಚಾರಣೆಯನ್ನು ಪೊಲೀಸರು ಎಲ್ಲ ಆಯಾಮಗಳಲ್ಲಿ ನಡೆಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಸೋಮನ ಬಲಗೈ ಬಟ್ಟನ್ ಥರ ಇದ್ದಾನೆ ಇವನು ಯತೀಶ, ಪಕ್ಕಾ ಶಿಷ್ಯ ಇವನು. ಆ ಪುಷ್ಪ ಇದ್ದಾರಲ್ಲ, ಆಕೆಯ ಆಡಿಯೋದಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಿತ್ತು. ಗುಂಡ ಮತ್ತು ಜೊತೆಗೆ ಅಲ್ಲಿ ಭರತ್ ಆಗಿರ್ಬೋದು, ಸೋಮ ಆಗಿರ್ಬೋದು, ಈ ರೀತಿಯಾದಂಥ 5 ಹೆಸರುಗಳು ಅಲ್ಲಿ ಕೇಳಿ ಬಂದಿತ್ತು. ಇವನೇ ನೋಡಿ ಯತೀಶ್, ಸೋಮನ ಶಿಷ್ಯ. ಈಗ ಪ್ರಶ್ನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆಡಿಯೋದಲ್ಲಿ 5 ಲಕ್ಷ ರೂಪಾಯಿ ಮುಂಗಡ ಹಣ ಇಸ್ಕೊಂಡಿದ್ದಾರೆ ಇವರು ಅಂಥೇಳಿ. ಹಾಗಾಗಿ ನಿನಗೆಷ್ಟು ಪಾಲು ಬಂತು 5 ಲಕ್ಷದಲ್ಲಿ ಅಂತ ಕೇಳಿದಾಗ ಇವನು ನನಗೇನು ಕೂಡ ಬಂದಿಲ್ಲ, ನನಗೆ ಗೊತ್ತೇ ಇಲ್ಲ ಅಂಥೇಳಿ ಪೊಲೀಸರ ಮುಂದೆ ಆತ ಡ್ರಾಮಾ ಮಾಡ್ತಾ ಇದ್ದಾನೆ. ನೋಡಿ, ಇವನೇ ಸೋಮ, A1 ಆರೋಪಿ ಇವನು. ಈತನೇ ರಾಜೇಂದ್ರ ಅವ್ರ ಕೊಲೆಗೆ ಸ್ಕೆಚ್ ಹಾಕಿದ್ದು ಅನ್ನುವಂತಹ ಅಂಶ ಆ ಆಡಿಯೋದ ಮೂಲಕ ಗೊತ್ತಾಗ್ತಾ ಇದೆ. ಇಲ್ಲಿ ಕಾರಣ ಗೊತ್ತಾಗಬೇಕು. ಯಾಕೆ ಇವರು ರಾಜೇಂದ್ರ ಅವರನ್ನು ಟಾರ್ಗೆಟ್ ಮಾಡಿದರು? ರಾಜಣ್ಣ ಅವರ ಇಡೀ ಫ್ಯಾಮ್ಲಿನ ಟಾರ್ಗೆಟ್ ಮಾಡಿದ್ರ? ಕೇವಲ ರಾಜೇಂದ್ರ ಅಷ್ಟೇನಾ? ಇವರಿಂದ ಯಾರಿದ್ದಾರೆ? ರಾಜಕೀಯ ಏನಾದರೂ ಟಾರ್ಗೆಟ್ ಮಾಡಿದ್ದಾರೆ ಇವರು ಅನ್ನೋದು ಗೊತ್ತಾಗಬೇಕು. ನೋಡಿ, 70 ಲಕ್ಷ ರೂಪಾಯಿ ಡೀಲ್ ಇದು. ಆ ಆಡಿಯೋದಲ್ಲೂ ಕೂಡ ಗೊತ್ತಾಗಿದೆ. ನೋಡಿ, ಆ ಸೋಮ ದೊಡ್ಡವರನ್ನು ಹೊಡೆದು ಬಿಟ್ಟರೆ ತುಮಕೂರಿನ ಡಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಪುಷ್ಪ ಹೇಳಿದ್ದಿದ್ದು ಆ ಆಡಿಯೋದಲ್ಲಿ. ಹಾಗಾಗಿ ಅದನ್ನು ಆಧಾರವಾಗಿಟ್ಕೊಂಡು ಈಗ ಸೋಮನ ಶಿಷ್ಯ ಯತೀಶ್ನನ್ನು ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಟಾರ್ಗೆಟ್ ಆಗಿರೋದು ಇಡೀ ರಾಜಣ್ಣವರ ಕುಟುಂಬ. ಅವ್ರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗುತ್ತೆ. ಈಗ ರಾಜೇಂದ್ರ ಕೊಲೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಏನಿದ್ರ ಹಿಂದೆ ಇರೋದು? ರಾಜೇಂದ್ರ ಮೇಲೆ ಕುರಿತ ಆಡಿಯೋ ಸ್ಫೋಟವಾಗ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಸೋಮು ಸ್ನೇಹಿತೆ ಪುಷ್ಪಾಗೆ 2ನೇ ದಿನವೂ ಕೂಡ ವಿಚಾರಣೆ ನಡೀತಾ ಇದೆ. ನಿನ್ನೆ ರಾತ್ರಿ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ರು ಪೊಲೀಸರು. ಇದೀಗ ಮತ್ತೆ ಖಾಕಿ ವಿಚಾರಣೆಗೆ ಹಾಜರಾಗಿದ್ದಾರೆ ಪುಷ್ಪ. ಈ ಪುಷ್ಪನ್ ಪಾತ್ರ ಏನಿದ್ರಲ್ಲಿ? ಪುಷ್ಪಾಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಹಾಗಾಗಿ ಈಕೆಗೂ ಮತ್ತು ಹನಿ ಟ್ರ್ಯಾಪ್ಗೆ ಏನಾದರೂ ನಂಟಿದೆಯಾ? ರಾಜಕೀಯ ನಾಯಕ ನಗ್ನ ವಿಡಿಯೋ ಇಟ್ಕೊಂಡಿದ್ದಾರೆ ಪುಷ್ಪ. ನೋಡಿ, ಪುಷ್ಪ ಅಂತಿಂತವಳಲ್ಲ ಇಲ್ಲು. ಈಕೆ ಕೂಡ ಖತರ್ನಾಕ್ ಅನ್ನೋದು ಗೊತ್ತಾಗ್ತಾ ಇದೆ. ನಗ್ನ ವಿಡಿಯೋ ತೋರಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿದ್ದಾಳೆ ಈ ಪುಷ್ಪ ಅನ್ನುವಂಥ ಆರೋಪ ಇದೆ. ರಾಜೇಂದ್ರರ ಹನಿ ಟ್ರ್ಯಾಪ್ಗೆ A1 ಆರೋಪಿ ಸೋಮನನ್ನು ಬಳಸಿಕೊಂಡಿರುವ ಶಂಕೆ ಇದೆ. ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ ಬಂದಾಗ ಎಲ್ಲ ಮಾಹಿತಿ ರಿವೀಲ್ ಆಯ್ತು. ಹಾಗಾದರೆ ಕೊಲೆಗೆ ಸಂಚು ಅಂಥೇಳಿ ತಾನೇ ಬಾಯಿ ಬಿಟ್ಲ ಆರೋಪಿ ಪುಷ್ಪ. ಈ ಪುಷ್ಪ ಯಾರು? ಪುಷ್ಪನ ಹಿನ್ನೆಲೆ ಏನೋ? ಪುಷ್ಪನ್ಗೂ ಸೋಮನ್ಗೂ ಏನು ನಂಟು? ರಾಕಿ ಜೊತೆ ಮಾತಾಡಿದಾಳೆ ಆಕೆ. ರಾಕಿ ರಾಜೇಂದ್ರ ಅವರ ಆಪ್ತ ವಲಯದಲ್ಲಿ ಇರುವಂಥವ್ರು. ಪುಷ್ಪಂದೇ ಇಲ್ಲಿ ಮೇನ್ ಪಾತ್ರ ಇದೆಯಾ? ಸೂತ್ರಧಾರೆ ಈಕೆನಾ? ಎಲ್ಲ ಡ್ರಾಮಾ ಕಟ್ತಾ ಇದ್ದಾಳ. ಯಾಕೆಂದರೆ ಆ ಆಡಿಯೋದಲ್ಲೂ ಕೂಡ ನಾವು ಕೇಳಿಸ್ಕೊಳ್ತೀವಿ. ಆ ಆಡಿಯೋ ಹೆಂಗಿದೆ ಅಂತ ಹೇಳಿದ್ರೆ, ನಾರ್ಮಲ್ಲಾಗಿ ಮಾತನಾಡಿರೋ ಸಂಭಾಷಣೆ ಆ ಥರ ಕಾಣಿಸ್ತಾ ಇಲ್ಲ. ಏನೋ ಇವಳೇ ಹೆಣದು ಪೋಣಿಸಿ ಕಥೆನ ಸೃಷ್ಟಿ ಮಾಡ್ದಂಗಿದೆ. ಈ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಏನು ರಾಜಣ್ಣ ಅವ್ರ ಮೇಲೆ ಆಯಿತು ಪ್ರಯತ್ನ, ಅದರಲ್ಲಿ ಈಕೆದೇನಾದರೂ ಪಾತ್ರ ಇದೆಯಾ ಪುಷ್ಪಂದು? ನಿನ್ನೆ ವಿಚಾರಣೆ ಮಾಡಿದ್ರು, ಕಳಿಸಿದ್ರು. ಈಗ ಮತ್ತೆ ವಿಚಾರಣೆ ನಡೆಸ್ತಾ ಇದ್ದಾರೆ.
ಈಕೆಯನ್ನು ವಿಚಾರಣೆ ಮಾಡಿದಾಗ ಸತ್ಯ ಬಹುಶಃ ಹೊರಗೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಇವ್ರದ್ದೆಲ್ಲ ಒಂದೇ ಗ್ಯಾಂಗು. ಸೋಮ, ಪುಷ್ಪ ಮತ್ತು ಭರತು ಇವರೆಲ್ಲ ಏನಿದ್ದಾರೋ ಒಂದೇ ಗ್ಯಾಂಗ್ ಅಂತ ಅನ್ನಿಸ್ತಾ ಇದೆ. ಅಲ್ಲೇನೋ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸಗಳು ಬಂದಾಗ ಈಕೆ ಆ ಪ್ಲ್ಯಾನನ್ನು ರಿವೀಲ್ ಮಾಡಿರುವಂತಹ ಶಂಕೆಗಳಿದ್ದಾವೆ. ಈಕೆ ಮೇಲೆ ಆರೋಪಗಳಿದ್ದಾವೆ. ನಗ್ನ ವಿಡಿಯೋ ತೋರಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿದ್ದಾಳೆ ಅಂಥೇಳಿ, ಅಂದರೆ ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಈಕೆ ಮಾಡ್ತಿದ್ಲು ಅನ್ನುವಂಥ ಆರೋಪ ಇದೆ. ಅಂದರೆ ನೋಡಬೇಕೀಗ ಈ ಪುಷ್ಪ, ಯಾಕೆಂದರೆ ರಾಜಣ್ಣ ಅವ್ರ ಮನೆಗೆ ಒಂದೆರಡು ಬಾರಿ ಆ ಗಡ್ಡದಾರಿ ಜೊತೆಗೆ ಒಬ್ಬ ಮಹಿಳೆ ಬಂದಿದ್ದರು ಅಂಥೇಳಿ ಹೇಳಿದ್ರು ಅವರು. ಆ ಮಹಿಳೆ ಈಕೆ ಆಗಿರ್ಬೋದು. ಹಾಗಾದರೆ ಇದೇ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡಿದ್ದ, ಕೊಲೆಗೂ ಕೂಡ ಸ್ಕೆಚ್ ಹಾಕಿದ್ದ ಇದು. ಅಂದರೆ ರಾಜಣ್ಣ ಅವ್ರನ್ನ ಹನಿ ಟ್ರ್ಯಾಪ್ಗೊಳಪಡಿಸಿ ರಾಜೇಂದ್ರ ಅವ್ರನ್ನ ಕೊಲೆ ಮಾಡುವಂಥ ಪ್ಲ್ಯಾನನ್ನು ಈ ಗ್ಯಾಂಗ್ ಮಾಡಿರಬಹುದಾ? ನೋಡಿ, ನಮಗನ್ನಿಸ್ತಾ ಇದೆ ಪುಷ್ಪ, ಸೋಮ, ಭರತ, ಗುಂಡ, ಅಮಿತು ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗ್ ಅಂತ. ಅಲ್ಲೇನೋ ಅವರ ಮಧ್ಯೆ ಜಗಳ ಬಂದಂತಹ ಸಂದರ್ಭದಲ್ಲಿ ಈಕೆ ರಾಜಣ್ಣ ಅಥವಾ ರಾಜೇಂದ್ರ ಅವ್ರ ಕಡೆದವ್ರಿಗೆ ಫೋನ್ ಮಾಡಿ ವಿಚಾರವನ್ನು ತಿಳಿಸಿರ್ಬೋದು. ಹೀಗೆ ಸೋಮ ಏನಿದ್ದಾನೆ, ಸೋಮಣ್ಣ ರಾಜಣ್ಣ ಮಗನ್ನ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ, ಈ ರೀತಿ ಆಗಿರ್ಬೋದು. ಬಟ್ ಪೊಲೀಸರ ತನಿಖೆ ಆದ ಮೇಲೆ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನು ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಆವಾಗಿಂದ ಇವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತನ. ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಆ ಅಣ್ಣ ಏನಂತು ಏನೊಂದಿಲ್ಲ ಸರ್, ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದ್ ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ. ಏನಾಗ್ಬೇಕಾಗಿಲ್ಲಪ್ಪ, ನಮ್ಗೆ ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ, ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ. ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನು ಇಷ್ಟ ಅಡ್ವಾನ್ಸ್ ನಮ್ಮ ಅಮ್ಮ ಸತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ, 5 ಲಕ್ಷ ಎಲ್ಲಿಂದ ಬಂತು? ಅಮಿತ ಮಾತ್ರ ಇರೋದು, ಹಿಂಗೆಲ್ಲ ಗೊತ್ತು. ಇವ್ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು, ಅದಂತೂ ಸತ್ಯ. ಬಾಯ್ ಬಿಡಲ್ಲ, ಅವ್ನಿಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ. ನಾವು ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ, ಪ್ರೆಸಿಯನ್ಗೆ ಅಣ್ಣ ಹಿಂಗೆ ಅಂದ ಅಂತೀನಿ ನಾನು. ಆ ಅಣ್ಣ ಏನಂತು ಏನೊಂದಿಲ್ಲ. MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿರುವಂತಹ ಈ ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ, ಈಕೆ ಹಿನ್ನೆಲೆ ಇದೆ ಅಲ್ವಾ, ರೋಚಕವಾಗಿದೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಈಕೆ ಎಕ್ಸ್ಪರ್ಟ್. ಈಕೆ ಪುಷ್ಪ ಅಂತಿಂತವಳಲ್ಲ, ಈಕೆ ಖತರ್ನಾಕ್ ಲೇಡಿ. ಈ ಹಿಂದೆ 2 ಬಾರಿ ಈಕೆಯ ವಿಡಿಯೋ ವೈರಲ್ ಆಗಿತ್ತು. ರೈಲ್ವೆ ಸ್ಟೇಷನ್ ರಸ್ತೆ ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಗೆ ಹೋಟೆಲ್ ನಡೆಸ್ತಾ ಇದ್ಲು ಈಕೆ. 2023ರಲ್ಲಿ ಪುಷ್ಪ ಮೇಲೆ ಡಕಾಯಿತಿ ಪ್ರಕರಣ ದಾಖಲಾಗಿತ್ತು. ಐನಾತಿ ಪುಷ್ಪ ಈಕೆ. ಸೋಮಶೇಖರ್ ಅಲಿಯಾ ಸೋಮನ್ ಜೊತೆ ಸೇರಿ ದರೋಡೆ ಮಾಡಿದ್ಲು. 63 ವರ್ಷದ ವೃದ್ಧೆಯ ಬಳಿ ದರೋಡೆಯನ್ನ ಮಾಡಿರ್ತಾರೆ ಇವರು. ಬಾಯಿಗೆ ಬಟ್ಟೆ ತುರುಕಿ ಹಲ್ಲೆ ಮಾಡಿ ಚಿನ್ನದ ಸರವನ್ನ ಎತ್ಕೊಂಡು ಹೋಗಿರ್ತಾರೆ, ದರೋಡೆ ಮಾಡಿರ್ತಾರೆ. 29/2023ರಂದು ಹಲ್ಲೆ ಮಾಡಿ ಚಿನ್ನದ ಸರ ಎಗಸಿರ್ತಾರೆ. ನೋಡಿ, ಈಕೆಯ ಹಿನ್ನೆಲೆ ಇದೆಯಲ್ರಿ, ಇದೇನಿದು ಎಲ್ಲ ಕ್ರಿಮಿನಲ್ ಹಿಸ್ಟ್ರಿನೇ, ಇದು ಬ್ಯಾಕ್ಗ್ರೌಂಡು.
20/9/2023 ದರೋಡೆ ನಡೆದಿತ್ತು. ನೋಡಿ, ಆ ಕಂಪ್ಲೇಂಟ್ ಕಾಪಿ ಕೂಡ ನೋಡ್ತಾ ಇದ್ದೀವಿ. ಆರೋಪಿ ಯಾರೆಂದು ಗೊತ್ತಿರದ ಕಾರಣ 35 ವರ್ಷದ ಮಹಿಳೆ ಅಂಥೇಳಿ FIR ಮಾಡ್ತಾರೆ. ತುಮಕೂರು ನಗರದ NEPS ಠಾಣಾ ವ್ಯಾಪ್ತಿಯ ಕೃಷ್ಣಾನಗರದಲ್ಲಿ ಕೇಸ್ ದಾಖಲಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡು ಪೂಜಾ ಸೋಮನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಯುವಕರ ಮೊಬೈಲ್ಗಳಲ್ಲಿ ಪುಷ್ಪಾಳ ವಿಡಿಯೋಗಳು ಓಡಾಡಿದ್ವು. ಎಲ್ಲ ಹಸಿ ಬಿಸಿ ವಿಡಿಯೋಗಳು ಪುಷ್ಪಂದು. ಈಗ ಸೋಮನ ಮೇಲೆ ವಿರುದ್ಧ ಮಾತನಾಡಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಎಲ್ಲ ಒಂದೇ ಗ್ಯಾಂಗ್ ಇವರು ಆಗಿರ್ಬೋದು ಅಂತೇಳಿ. ಈಗೇನೋ ಅವ್ರ ಮಧ್ಯೆ ಜಗಳ ಆಗಿರ್ಬೋದು ಹಣಕಾಸಿನ ವಿಚಾರಕ್ಕೆ, ಹಾಗಾಗಿನೇ ಆಕೆ ಇವ್ರ ಮೇಲೆ ಫಿಟ್ಟಿಂಗ್ ಇಟ್ಟಿರ್ಬೋದು. ಅಂದರೆ ಈ ಹತ್ಯೆಯ ಪ್ರಯತ್ನ ನಡೆದಿಲ್ಲ ಅಂತಲ್ಲ, ನಡೆದಿದೆ ಇಲ್ಲಿ. ಈಕೆನೂ ಕೂಡ ಅದರ ಭಾಗವಾಗಿರ್ಬೋದು ಅನ್ನುವಂಥ ಅನುಮಾನ. ನೋಡಿ, ಈಕೆಯ ಹಿನ್ನೆಲೆ ಭಯಾನಕವಾಗಿದೆ. ಯಾಕಂತ ಹೇಳಿದ್ರೆ ಈಕೆ ಹಲವರಿಗೆ ಹನಿ ಟ್ರ್ಯಾಪ್ ಮಾಡಿರುವ ಅನುಮಾನಗಳಿದ್ದಾವೆ. ಯುವಕರು ಮೊಬೈಲ್ಗಳಲ್ಲಿ ಈಕೆಯ ಸಾಕಷ್ಟು ವಿಡಿಯೋಗಳನ್ನು, ನಗ್ನ ವಿಡಿಯೋಗಳನ್ನು ನೋಡಿದ್ದಾರೆ. ಈ ಹಿಂದೆ 2 ಬಾರಿ ವೈರಲ್ ಆಗಿದ್ವು. ದರೋಡೆ ಪ್ರಕರಣದಲ್ಲೂ ಕೂಡ ಈಕೆ ಹೆಸರಿತ್ತು 2023ರಲ್ಲಿ. ಹಾಗಾಗಿ ಈಗ ಪುಷ್ಪಾಗೆ ಖಾಕಿ ಎಲ್ಲ ಆಯಾಮದಲ್ಲೂ ಡ್ರಿಲ್ ಮಾಡ್ತಾ ಇದೆ. ಪುಷ್ಪನ್ ಪಾತ್ರ ಏನು, ಮೇನ್ ಕಿಂಗ್ ಪಿನ್ ಈಕೆನಾ ಈಗ? ಯಾಕೆಂದರೆ ನೋಡಿ, ಆಕೆ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ಹೇಗಿದ್ದಾಳೆ ಅಂತ, ಏನು ಅವಳ ಕತೆ ಅಂಥೇಳಿ. ಅವಳ ಮೇಲೆ ಅನುಮಾನ ಜಾಸ್ತಿ ಬರೋಕ್ಕೆ ಶುರುವಾಗ್ತಾ ಇದೆ. ಕಂಪ್ಲೇಂಟ್ ಕಾಪಿ ನೋಡಿ 2023ರಲ್ಲಿ ದಾಖಲಾಗಿದ್ದಿದ್ದು ಆಕೆಯ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನೋಡಿ, 35 ವರ್ಷ ಅಂತಿದೆ ಅಲ್ಲಿ. ಎಲ್ಲ ಹೆಸರು ಸಮೇತವಾಗಿ ಪೊಲೀಸರು FIR ದಾಖಲು ಮಾಡಿದ್ದಾರೆ. FIR ಕಾಪಿ ತೋರಿಸ್ತಾ ಇದ್ದೀವಿ ನಿಮಗೆ. ಆಕೆಯ ಹಿಂದಿನ ಕೇಸ್ಗಳ ಬಗ್ಗೆ. ಐನಾತಿ ಈಕೆ ಒಂದಲ್ಲ ಎರಡಲ್ಲ ಸಾಕಷ್ಟು ಇದೇ ರೀತಿಯ ಪ್ರಕರಣಗಳಲ್ಲಿ ಈಕೆ ಭಾಗಿಯಾಗಿದ್ಲು. ರಾಜೇಂದ್ರ ಸುಪಾರಿ ಕೇಸ್ ಹೊರಬರ್ತಿದ್ದಂತೆ ಖಾಕಿ ಈಗ ಎಚ್ಚೆತ್ತುಕೊಂಡಿದೆ. A1 ಸೋಮನ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ವ್ಯವಹಾರ ನಡೆಸದಂತೆ ಸೋಮನ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ, ಅಂದರೆ ನಿಷ್ಕ್ರಿಯ ಮಾಡಿಬಿಟ್ಟಿದ್ದಾರೆ. ಆತ ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನು ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಮನು ಖಾತೆ ಮೂಲಕ ಡೀಲ್ ವ್ಯವಹಾರ ಮಾಡ್ತಿದ್ದ ಈ ಸೋಮ. ಹೀಗಾಗಿ ಮನು ಬ್ಯಾಂಕ್ ಖಾತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಖಾಕಿ. ನೋಡಿ, ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದ್ದಾವಲ್ಲ. ರಾಜೇಂದ್ರ ಸುಪಾರಿ ಕೇಸ್ ಗೊತ್ತಾಗ್ತಾ ಇದ್ದಂತೆ ಈಗ ಅವನ ಬ್ಯಾಂಕು ಅಕೌಂಟ್ ಎಲ್ಲ ಫ್ರೀಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ತಡೆ ಹಿಡಿದಿದ್ದಾರೆ. ಯಾವುದೇ ಟ್ರಾನ್ಸಾಕ್ಷನ್ ಮಾಡೋ ಹಂಗಿಲ್ಲ. ಯಾಕೆಂದರೆ ಈ ಟೈಮ್ನಲ್ಲಿ ಹಣದ ವ್ಯವಹಾರ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅವನ ಸ್ನೇಹಿತ ಕಾರ್ಪೆಂಟರ್ ಮನು, ಅವನ ಬ್ಯಾಂಕ್ ಬ್ಯಾಲೆನ್ಸು, ಅವನ ಖಾತೆ ಮೂಲಕ ಇವನು ಡೀಲ್ ಮಾಡಿದ್ದು ಎಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಆರೋಪಿದ ಹಿಸ್ಟ್ರಿ ಕೂಡ ಬೆಚ್ಚಿ ಬೀಳುವಂತಿದೆ. ಪೊಲೀಸರು ಪಕ್ಕಾ ಪ್ಲಾನನ್ನು ಮಾಡಿ ಎಲ್ಲೆಲ್ಲಿ ಲಾಕ್ ಮಾಡಬೇಕು ಅವ್ರನ್ನ ಲಾಕ್ ಮಾಡಿ ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 70 ಲಕ್ಷದ ಡೀಲ್ ಅನ್ನುವಂಥ ಮಾಹಿತಿ ಇದೆ. ಇದು ಯಾರು ಕೊಟ್ಟಿದ್ರು ಸೋಮನ್ಗೆ, ಅದು ಮೊದಲು ಅದು ಗೊತ್ತಾಗಬೇಕ್ರಿ. ಈಗ ಇವರ ಹಂತದಲ್ಲೇ ಏನಾದರೂ ಇವನು ಡಾನ್ ಆಗಲಿಕ್ಕೋಸ್ಕರ ರಾಜೇಂದ್ರ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ನ, ಅಥವಾ ಇದರ ಹಿಂದೆ ಏನಾದರೂ ರಾಜಕೀಯ ಕೈವಾಡಿ ಇದೆಯಾ, ಅದು ಕಾರಣ ಗೊತ್ತಾಗಬೇಕಾಗಿರೋದೀಗ. ಹಾಗಾಗಿನೇ ಮೊದಲು ಇದು ಪ್ರಾಥಮಿಕವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆಳಕ್ಕೆ ಹೋಗಿ ಮತ್ತಷ್ಟು ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ. ಈಗ ನೋಡಿ, ಒಟ್ಟು 5 ಜನರ ಹೆಸರು ಇರೋದ್ರಲ್ಲಿ ಕೇಳಿ ಬಂದಿದ್ದು ಸೋಮ, ಯತೀಶ, ಭರತ, ಅಮಿತು ಮತ್ತು ಗುಂಡಾ. ಮತ್ತು ಈಕೆ ಪುಷ್ಪ ಒಬ್ಬಳದ ಹೆಸರು. ಈಗ ಆತನ ಬ್ಯಾಂಕ್ ಖಾತೆಯನ್ನು ಫ್ರೀಸ್ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ಈಗ ಯಾವುದೇ ವ್ಯವಹಾರ, ಹಣಕಾಸಿನ ವ್ಯವಹಾರ ಮಾಡುವಂಗಿಲ್ಲ. ಅವನ ಸ್ನೇಹಿತಂದು ಕೂಡ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಿದ್ದಾರೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಇವನು ಆತನಿಗೆ ಎಷ್ಟು ಹಣ ಕೊಟ್ಟಿದ್ದ. ಯಾಕಂದರೆ ಅವನು ನೇರವಾಗಿ
ಟ್ರಾನ್ಸಾಕ್ಷನ್ ಮಾಡ್ತಾ ಇರಲಿಲ್ಲ ಮತ್ತು ಅಲ್ಲಿ ಲಾಕ್ ಆಗಿಬಿಡ್ತೀನಿ ಅಂತ ಹೇಳಿ. ಹಾಗಾಗಿ ತಮ್ಮ ಸ್ನೇಹಿತರ ಮೂಲಕ ವ್ಯವಹಾರವನ್ನು ಮಾಡ್ತಾ ಇದ್ದ, ಅಂದರೆ ಡೀಲ್ಗಳನ್ನು ಮಾಡ್ತಾ ಇದ್ದ. ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹತ್ವದ ಕೆಲವು ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ. ಬಟ್ ಈಗ ಗೊತ್ತಾಗಬೇಕಾಗಿರೋದು ರಾಜ್ಯದ ಜನರಿಗೆ, ರಾಜಣ್ಣ ಅವರ ಕುಟುಂಬವನ್ನು ಈ ಸೋಮ ಆ್ಯಂಡ್ ಗ್ಯಾಂಗ್ ಟಾರ್ಗೆಟ್ ಮಾಡಿದ್ದು ಯಾಕೆ, ಇದರ ಹಿಂದೆ ಯಾರಿರಬಹುದು, ರಾಜಕೀಯ ನಾಯಕನ ಕೈವಾಡ ಏನಾದರೂ ಇದೆಯಾ, ಅಥವಾ ರಾಜೇಂದ್ರ ಅವ್ರನ್ನ ಕೊಲೆ ಮಾಡಿಬಿಟ್ರೆ ನಾನು ತುಮಕೂರಿಗೆ ಡಾನ್ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಇವನೇನಾದರೂ ಸ್ಕೆಚ್ ಹಾಕಿದ್ನ, ಅದು ರಾಜೇಂದ್ರ ಅವ್ರನ್ನೇ ಇವ್ರು ಯಾಕೆ ಟಾರ್ಗೆಟ್ ಮಾಡಿದರು, ಅದು ಗೊತ್ತಾಗಬೇಕಾಗಿರೋದು ಕಾರಣ. ನವಂಬರ್ನಲ್ಲಾಗಿರುವಂತಹ ಆ ಕೊಲೆ ಪ್ರಯತ್ನ, ಅದಾದ ಮೇಲೆ ರಾಜಣ್ಣ ಅವ್ರ ಮೇಲೆ ಹನಿಟ್ರೆ ಆ ಪ್ರಯತ್ನ, ಇಡೀ ರಾಜಣ್ಣ ಅವರ ಕುಟುಂಬವನ್ನು ಮುಗಿಸಬೇಕು ಅಂಥೇಳಿ ಈ ಸೋಮ ಮತ್ತು ಗ್ಯಾಂಗ್ ಯಾವ ರೀತಿ ಪ್ಲ್ಯಾನ್ ಮಾಡಿತ್ತು, ಇದರ ಹಿಂದಿನ ಮಾಸ್ಟರ್ ಮೈಂಡ್ ಸೂತ್ರಧಾರ ಯಾರು ಅನ್ನೋದು ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ರಾಜಣ್ಣ ಅವರು ನಿರಂತರವಾಗಿ ನಾವು ನೋಡ್ತಾ ಇದ್ವಿ, ನೇರವಾಗಿ